8ನೇ ಬ್ಯಾಚಿನ ರನ್ನಿಂಗ್ ಆಗಿ ತಯಾರಾಗ್ತಾಯಿದ್ದಾರೆ. ಇದು ಲಾಸ್ಟ್ ಬ್ಯಾಚ್. ಇವತ್ತು 5ನೇ ದಿನದ 8ನೇ ಬ್ಯಾಚು ಲಾಸ್ಟ್ ಬ್ಯಾಚೆ. ಒಟ್ಟು ಇವತ್ತು ಸಹಿತ 900 ಜನ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ನಾವು ಟೈಮ್ ಜೊತೆ ರನ್ನಿಂಗ್ ವಿಡಿಯೋವನ್ನು ತೋರಿಸ್ತಾ ಇದ್ದೀವಿ. ಈ ವಿಡಿಯೋ ಕ್ಲಿಯರ್ ಆಗಿದೆ, ಯಾಕಂದರೆ ಲಾಸ್ಟ್ ಇದು 8ನೇ ಬ್ಯಾಚ್. ಭಾಳ ನಸುಕಿನಲ್ಲಿ 5 ಗಂಟೆಗೆ ರನ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ನಸುಕಿನ 4-5 ವಿಡಿಯೋಗಳೆಲ್ಲ ಕತ್ತಲಲ್ಲಿ ಇವತ್ತು. ಫಸ್ಟ್ನೇ ಬ್ಯಾಚ್ ಅಂದುಬಿಟ್ರೆ ಉಳಿದ ಎಲ್ಲ ಬ್ಯಾಚಿನ ವಿಡಿಯೋಗಳನ್ನ ನಾವು ಇವತ್ತು ಬಿಟ್ಟಿದ್ವಿ. ಅಭ್ಯರ್ಥಿಗಳೇ, ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೊಡಿ. ಯಾಕೆಂದರೆ ಪ್ರತಿನಿತ್ಯ ಕೊಪ್ಪಳದಲ್ಲಿ ನಡೆಯತಕ್ಕಂಥ ಆರ್ಮಿ ರ್ಯಾಲಿಯ ವಿಡಿಯೋನ ನಾವು ನಿಮಗೆ ವೀಕ್ಷಣೆಯನ್ನು ಮಾಡಲಿಕ್ಕೆ ಬಿಡ್ತಾಯಿದ್ವಿ. ಗಮನಿಸ್ಬೋದು, ಅಭ್ಯರ್ಥಿಗಳು ನೋಡ್ಬೋದು. ನಿಮ್ಮ ಪ್ರೋತ್ಸಾಹ ಬಹಳ ನಮಗೆ ಇಂಪಾರ್ಟೆಂಟ. ಪಾಲಕರ ಆಶೀರ್ವಾದ ಹಾಗೆ ಯುವಕರ ಪ್ರೋತ್ಸಾಹ ಸಹಿತ ಇಂಪಾರ್ಟೆಂಟ್ ಇರ್ತದೆ. ನೀವು ಎಷ್ಟು ನಮಗೆ ಪ್ರೋತ್ಸಾಹಗಳನ್ನ ಕೊಡ್ತೀರಿ ಅಷ್ಟು ವಿಡಿಯೋಗಳನ್ನು ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನೋಡ್ಬೋದು, ಇಲ್ಲಿಯೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಒಟ್ಟು 900 ಜನ ಅಭ್ಯರ್ಥಿಗಳ ಪೈಕಿ 8 ಬ್ಯಾಚ್ಗಳನ್ನ ಮಾಡಿ ಡಿವೈಡ್ಗಳನ್ನು ಮಾಡಿಕೊಂಡು ರನ್ನಿಂಗನ್ನು ಮಾಡಿಸ್ತಾ ಇದ್ದಾರೆ. ಗಮನಿಸ್ಬೋದು, ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ನಾವು ನೋಡಿದಾಗ ಗೊತ್ತಾಗ್ತದೆ. ಇಲ್ಲಿಯೂ ಟೈಮನ್ನು ನಾವು ನೋಡ್ಬೋದು. ಇಲ್ಲಿಯೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಫಸ್ಟ್ ಗ್ರೂಪು ಆಯ್ಕೆ ಆಗ್ಬೋದು, ಅದೇ ರೀತಿಯಾಗಿ ಸೆಕೆಂಡ್ ಗ್ರೂಪ್ ಆಗ್ಬೋದು. ಓಡುವಂಥ ಟೈಮನ್ನು ನಾವು ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ಅಭ್ಯರ್ಥಿಗಳು ಗ್ರೌಂಡ್ ಮೈದಾನ ಭಾಳ ಚೆನ್ನಾಗಿದೆ. ಆರಾಮ್ ಮಣ್ಣಿನ ಮೈದಾನದ ಆರಾಮ್ ರನ್ನಿಂಗ್ ಮಾಡ್ತಾ ಇದ್ದಾರೆ. ರಾತ್ರಿ 2 ಗಂಟೆಗೆ ಎಲ್ಲ ಅಭ್ಯರ್ಥಿಗಳು ಕೊರಿಯುವ ಚಳಿಯಲ್ಲಿ ಮೈ ನಡುಗುವಂಥ ಚಳಿ ಅತಿಯಾಗಿ ಬಿಟ್ಟಿದೆ. ಆದರೂ ಸಹಿತ ಅಭ್ಯರ್ಥಿಗಳು ಎದೆಗುಂದದೆ ನಾನು ಈಗಾಗಲೇ CE ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀನಿ, ನೆಕ್ಸ್ಟ್ ಏನಾದರೂ ಫಿಸಿಕಲ್ ಪಾಸ್ ಆಗ್ತೀನಿ, ಮೆಡಿಕಲ್ ಪಾಸ್ ಆಗ್ತೀನಿ, ಅಂತಿಮವಾಗಿ ಮೆರಿಟ್ನಲ್ಲಿ ನಾನು ಬರ್ತೀನಿ ಅಂತಕ್ಕಂಥ ಒಂದು ಕನಸನ್ನು ಕಟ್ಟಿಕೊಂಡು ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಎಷ್ಟೋ ಸಾವಿರಾರು ಅಭ್ಯರ್ಥಿಗಳ ಕನಸು ನನಸಾಗುವಂಥ ಸಮಯ ಈಗ ನಾವು ನೋಡ್ಬೋದು. ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. 2ನೇ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕಡೆಯೂ ಸಹಿತ ನೋಡಿರಿ, ಗಮನಿಸ್ಬೋದು. ಇಲ್ಲಿ ಅಭ್ಯರ್ಥಿಗಳು ಇವತ್ತು ಸಹಿತ 900 ಜನ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಆಗಿದ್ದಾರೆ. ಹಾಗೆ ನಾಳಿನ ವಿಡಿಯೋಗಾಗಿ ಸಹಿತ ಅಭ್ಯರ್ಥಿಗಳಿಗೆ ಕಾಯ್ತಾಯಿರಿ. ಕೊಪ್ಪಳದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ವಿಡಿಯೋಗಳನ್ನ ಬಿಡ್ತಾಯಿದ್ವಿ. ನಿಮ್ಮ ಕಮೆಂಟ್ಗಳು ಮತ್ತು ನಿಮ್ಮ ಪ್ರೋತ್ಸಾಹ ನಮಗೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ನೀವು ಲೈಕ್ ಮಾಡಬೇಕು, ಅದೇ ರೀತಿಯಾಗಿ ವಿಡಿಯೋಗಳನ್ನ ಶೇರ್ ಮಾಡಬೇಕು. ಅದೇ ರೀತಿಯಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು, ಈಗ 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಭಾಳಷ್ಟು ಜನ ಪಾಲಕರು ವಿಡಿಯೋನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಯಾಕಂದರೆ ಪಾಲಕರು ಅವರ ಮಕ್ಕಳ ರನ್ನಿಂಗವನ್ನು ನೋಡ್ತಾ ಇರ್ತಾರೆ. ಅಂಥ ಎಲ್ಲ ಪಾಲಕರಿಗೂ ಸಹಿತ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ಕೊಪ್ಪಳದ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾವು. ಯಾಕಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ. ನೋಡ್ಬೋದು, ಗಮನಿಸ್ಬೋದು. ಇವತ್ತಿನ ಲಾಸ್ಟ್ ಬ್ಯಾಚ್ ಇದು 8ನೇ ಬ್ಯಾಚೆ, 5ನೇ ದಿನದ 8ನೇ ಬ್ಯಾಚೆ. ನೋಡ್ಬೋದು, ಈಗ 3ನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅವರ ಟೈಮನ್ನು ನೋಡ್ತಾ ಇದ್ದರೆ ಇಲ್ಲಿಯೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡ್ಬೋದು ಅಭ್ಯರ್ಥಿಗಳೇ, ಈ ಸಲ ಬದಲಾವಣೆ ಮಾಡಿದ್ದಂದ್ರೂ ಹೈ ಜಂಪ್ ಒಂದು ಹೊಸಾದ ಬಂದದ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಇಲ್ಲಿ ತನಕ ಹೈ ಜಂಪ್ ಇರಲಿಲ್ಲ, ಈಗ ಹೈ ಜಂಪ್ ಬಂದದ. ಫಸ್ಟ್ ಮೊದಲಿಗೆ ರ್ಯಾಲಿ ಯಾವ ರೀತಿ ನಡೀತಿದ್ದು, ಫಸ್ಟ್ ಫಿಸಿಕಲ್ ಪಾಸ್ ಮಾಡಿದ ಮೇಲೆ ಮೆಡಿಕಲ್ ಆದಮೇಲೆ ಅಂತಿಮವಾಗಿ ಪರೀಕ್ಷೆಗಳನ್ನ ಇಡ್ತಾಯಿದ್ರು. ಆಮೇಲೆ ಮೆರಿಟ್ ಲಿಸ್ಟ್ ಬರ್ತಾಯಿತ್ತು. ಆದರೆ ಈ ಅಗ್ನಿವೀರ ಏನು ಮಾಡಿದರು, ಆವಾಗಿನಿಂದ ಏನು ಮಾಡ್ಯಾರಪ್ಪ ಅಂದ್ರೆ ಫಸ್ಟಿಗೆ CE ಎಕ್ಸಾಮನ್ನು ಮಾಡಿದ್ದಾರೆ. CE ಎಕ್ಸಾಮ್ ಪಾಸ್ ಆದಮೇಲೆ ಅಲ್ಲಿ ಫಿಸಿಕಲ್ಗೆ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಫಿಸಿಕಲ್ಲು ಮೆಡಿಕಲ್ ಆದಮೇಲೆ ಫೈನಲ್ ಮತ್ತು ಅಂತಿಮ ಮೆರಿಟ್ ಬರ್ತದೆ. ಇಲ್ಲಿ ಆರ್ಮಿಯವರು ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಮೊದಲಿಗೆ ಎಷ್ಟು ಹುದ್ದೆಗಳದಾವ ಅಂತ ತಿಳಿಸಿರಂಗಿಲ್ಲ, ಫೈನಲಾಗಿ ಒಮ್ಮೆ ಹುದ್ದೆಗಳನ್ನ ತೆಗೆದುಕೊಳ್ತಾರೆ. ಯಾಕಂದ್ರೆ ಅವರು ಪರೀಕ್ಷೆಯನ್ನು ನೋಡ್ತಾರೆ, CE ಪರೀಕ್ಷೆಯನ್ನು ನೋಡ್ತಾರೆ, ಅದೇ ರೀತಿಯಾಗಿ ಅವರ ಫಿಸಿಕಲ್ ಪರೀಕ್ಷೆಯನ್ನು ನೋಡಿ ಅಂತಿಮವಾಗಿ ಫೈನಲ್ ಮೆರಿಟನ್ನು ಮಾಡ್ತಾರೆ. ನೋಡ್ಬೋದು, ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಆರ್ಮಿಯವ್ರು ಕೈ ಮಾಡ್ತಾಯಿದ್ದಾರೆ, ಓಡ್ರಿ ಟೈಮ್ ಕವರ್ ಆಗ್ತಾಯಿದೆ, ಒಳ್ಳೆ ಚೆನ್ನಾಗಿ ಓಡ್ತಾ ಇದ್ದಾರೆ ಅಂತೇಳಿ ಸಪೋರ್ಟನ್ನು ಸಹಿತ ಮಾಡ್ತಾಯಿದ್ದಾರೆ. ನೀವು ಟೈಮ್ ನೋಡ್ತಾ ಇರಿದ್ರೆ ಗೊತ್ತಾಗ್ತದೆ. ಇದರಲ್ಲಿ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪ್ ಆಯ್ಕೆಯನ್ನು ಆಗುವ ಲಕ್ಷಣಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಮುಂದೆ ಇದ್ದಂಥ ಅಭ್ಯರ್ಥಿಗಳು ನೋಡಿ ಸೈಡ್ ತೆಗಿತಾ ಇದ್ದಾನೆ. ಒಬ್ಬರು ಅಭ್ಯರ್ಥಿ ಸೈಡ್ ತೆಗೆದು ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ನೋಡ್ಬೋದು, ಅವನ ಹೆಜ್ಜೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಅವನು ಮುಂದೆ ಫಸ್ಟ್ ಬರ್ತಾನಂತ ಅನಿಸ್ತಾ ಇದೆ. ನೋಡೋಣ, ಮುಂದಿದ್ದಂಥ ಅಭ್ಯರ್ಥಿ ಬಿಟ್ಟು ಕೊಡ್ತಾ ಇಲ್ಲ. ಇಬ್ಬರು ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಹಿಂದಿನ ಅಭ್ಯರ್ಥಿನೂ ಸಹಿತ ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ಫುಲ್ ಎನರ್ಜಿ ಹಾಕಿ ಓಡಬೇಕು, ಫುಲ್ ಶಕ್ತಿಯನ್ನು ಕೊಟ್ಟು ಓಡಬೇಕು. ನೋಡಿರಿ, ಫಸ್ಟ್ ಬಂದ ಅಭ್ಯರ್ಥಿ ಮುಂದೆ ಬಂದು ಓಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಹಿಂದಿನವರು ಓಡ್ತಾ ಇದ್ದಾರೆ. ಹೆಜ್ಜೆಗಳು ದೊಡ್ಡ ಹೆಜ್ಜೆಗಳನ್ನ ಇಟ್ಟುಕೊಂಡು ಕೈ ಸ್ವಿಂಗ್ ಮಾಡ್ತಾ ಹೋಗ್ತಾ ಇರಬೇಕು.
ನೋಡಿರಿ ಫಸ್ಟ್ ಗ್ರೂಪ್ ಬರಲಿಕ್ಕೆ ಎಷ್ಟು ಜನ ಪ್ರಯತ್ನ ಮಾಡ್ತಾಯಿದ್ದಾರೆ ನೋಡ್ಬೋದು. ಆರ್ಮಿಯವ್ರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಓಡಿ ಟೈಮ್ ಕವರ್ ಮಾಡಿ ನೀ ಪಾಸ್ ಆಗ್ತೀಯಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಒಳ್ಳೆಯ ಸಪೋರ್ಟ್ ಪ್ರೋತ್ಸಾಹವನ್ನು ನೀಡ್ತಾಯಿದ್ದಾರೆ. ನೋಡ್ಬೋದು, ಟೈಮನ್ನು ಗಮನಿಸ್ಬೋದು ಅಭ್ಯರ್ಥಿಗಳೇ, ಟೈಮ್ ಗಮನಿಸ್ಬೋದು. ನೋಡ್ತಾ ಇರ್ರಿ. ಇಲ್ಲಿ ನೋಡಿರಿ ಅವ್ರ ಟೈಮ್ ನೋಡಿರಿ, ಒಳಗಡೆ ಹೋಗುವಂಥ ಟೈಮಿಂಗು ಅಲ್ಲಿ ಲೈನ್ಗೆ ಬಂದಿಲ್ಬಾರ ಒಳಗೆ ಹೋಗುತ್ತಾನ ಕಂಟಿನ್ಯೂ ಆಗಿ ಹೋಗಬೇಕು. ನೋಡ್ಬೋದು, ಅಭ್ಯರ್ಥಿಗಳು ಗಮನಿಸ್ಬೋದು ಟೈಮನ್ನು. ಫಸ್ಟ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗ್ತಾಯಿದ್ದಾರೆ. ಫಸ್ಟ್ ಗ್ರೂಪ್ ನೋಡಿರಿ ಎಷ್ಟು ಜನ ಆಗ್ತಾಯಿದ್ದಾರೆ, ನೋಡಿದರೆ ಖುಷಿ ಅನ್ನಿಸ್ತದೆ. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡಿದರು. ಅದೇ ರೀತಿಯಾಗಿ ಈಗ ನೋಡಿರಿ ಸೆಕೆಂಡ್ ಗ್ರೂಪ್ ಬಿಟ್ಟರು, ಸೆಕೆಂಡ್ ಗ್ರೂಪ್ ಹೋಗ್ತಾ ಇದ್ದಾರೆ. ನೋಡ್ಬೋದು, ನೀವು ಅಲ್ಲಿ ಗಮನಿಸ್ಬೋದು ಎಷ್ಟು ಜನ ಆಯ್ಕೆ ಆಗ್ತಾರೆ ನೋಡಿರಿ. ಓಡ್ರಿ ಅಂತ ಹೇಳ್ತಾ ಇದ್ದಾರೆ. ಟೈಮನ್ನು ಕ್ಲೋಸ್ ಒಬ್ಬ ಅಲ್ಲೇ ಬಿದ್ದಾನೆ ಒಬ್ಬ ಅಭ್ಯರ್ಥಿ ಪಾಪ. ನೋಡ್ಬೇಕು, ಕಾದು ನೋಡ್ಬೇಕು. ಅವನು ಟೈಮ್ ಒಳಗೆ ಕವರ್ ಇದ್ದಾನೆ, ಅದ್ರ ಕಾದು ನೋಡಬೇಕು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.